ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ರಾಜ್ ಅಭಿಮಾನಿಗಳು ಭಾಗವಹಿಸಿ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಕೇವಲ ಅಣ್ಣ ಅವರು ವ್ಯಕ್ತಿಯಾಗಿರಲಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅನ್ನೋದೊಂದು ಶಕ್ತಿ. ಕನ್ನಡದ ರಮಾರಮಣ ಶ್ರೀಕೃಷ್ಣ ದೇವರಾಯ ಸಿನಿಮಾವನ್ನು ನೋಡಿದ ಮೇಲೆ ಎಂಥವರಿಗೂ ಕೂಡ ವಿಜಯನಗರ ಸಾಮ್ರಾಜ್ಯದ ಗತವೈಭವದ ನೆನಪುಗಳನ್ನು ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿಸಿದಂತಹ ಪುಣ್ಯ ಪುರುಷರು. ಮಯೂರ ವರ್ಮ ಸಿನಿಮಾವನ್ನು ನೋಡಿದಾಗ ಕನ್ನಡದ ಮೊದಲ ಸಂಸ್ಥಾನ ಕದಂಬರು, ಬನವಾಸಿಯ ಕದಂಬರು. ಕದಂಬರ ಚರಿತ್ರೆಯನ್ನ ನಮ್ಮ ಮನಸ್ಸಿನಲ್ಲಿ ಕಟ್ಟಿಕೊಟ್ಟಂತಾಗುತ್ತೆ. ಭಕ್ತ ಪ್ರಹ್ಲಾದ ಸಿನಿಮಾವನ್ನು ನಾವು ನೋಡ್ತಾ ಇದ್ರೆ ಧಾರ್ಮಿಕ ಲೋಕದ ಪಾರಂಪರಿಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಜನತೆಯ ಮನದಾಳದಲ್ಲಿ ಮನೆ ಮಾಡಿರುವ ಮತ್ತು ರಾಜ ನಮ್ಮೆಲ್ಲರ ಅಣ್ಣ ವರನಟ ರಾಜ್ಕುಮಾರ್ ಅವರನ್ನ ಜನ್ಮದಿನದ ಶುಭಾಶಯಗಳನ್ನು ನೆನಪು ಮಾಡಿಕೊಳ್ಳೋದು ನಮ್ಮ ಜೀವಿತದ ಪುಣ್ಯ ಸ್ಮರಣೆ ಅಂತ ಭಾವಿಸ್ತಾ ಬಸವರಾಜ್ ಅವರವರೇ, ಇವತ್ತು ಮಾಗಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿ ಪ್ರಯುಕ್ತ ಅನ್ನದಾನ ಎಲ್ಲ ಮಾಡ್ತಾ ಇದ್ದೀರಲ್ವ, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಹೇಳಿ ಸರ್. ಅನಿಸಿಕೆ ಅಂತಂತಂದರೆ ಇದು ಪ್ರತಿ ವರ್ಷ 1980ರಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ನಮ್ಮ ಸ್ನೇಹಿತರು, ನಮ್ಮ ದೇಶಿಗಳು ಎಲ್ಲರೂ ಸೇರಿ ಪ್ರತಿ ವರ್ಷವೂ ಅದನ್ನು ವಿಜೃಂಭಣೆಯಿಂದ ಒಂದು ಹಬ್ಬದ ಥರ ನಾವು ಇದನ್ನು ಆಚರಿಸ್ಕೊಂಡೇ ಬರ್ತಾ ಇದ್ದೀವಿ. ಇವತ್ತಿನವರೆಗೂ ಅವತ್ತಿನವರೆಗೂ ರಾಜ್ಕುಮಾರ್ ಅವರು ಇಲ್ಲ ಅಂತ ನಮಗೆಲ್ಲೂ ಅನಿಸಿಲ್ಲ. ಅವರು ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದೀವಿ. ಅವರು ಯಾವಾಗಲೂ ಶಾಶ್ವತ. ಅವ್ರು ನಡೆಸಿರೋಂಥ ಚಿತ್ರಗಳು ಸಾರ್ವಜನಿಕವಾಗಿ ಮುಂದಿನ ಪೀಳಿಗೆಗೂ ಅದು ಒಂದು ಮಾರ್ಗದರ್ಶನ ಅಂತ ಅದು ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ರಾಜ್ಕುಮಾರ್ ಅವರ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ಇದು ಎಷ್ಟೋ ಯುಗಗಳು ನಡೀಬೋದು. ಯಾಕೆಂತಂದರೆ ನಮ್ಮ ನಂತರ ನನ್ನ ನೆಂಟು ಮಿಸ್ಟ್ರು, ಮಕ್ಕಳು, ಇನ್ನೊಂದು ಸ್ನೇಹಿತರು ಯಾರು ನಡೆಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅಂಥ ಸೇವೆ ಮಾಡಿ ಅವರು ಹೋಗಿದ್ದಾರೆ. ಯಾವತ್ತೂ ಅವರು ಅಜರಾಮರಾಗಿರ್ತಾರೆ. ಇದನ್ನು
ಸಾವಿರವರೆಗೂ ನಮ್ಮೆಲ್ಲ ಸ್ನೇಹಿತರುಗಳು ನಾವೆಲ್ಲ ಸೇರಿ ಇದನ್ನಂತೂ ನಿಲ್ಲಿಸಲ್ಲ ಮಾಡ್ತಾ ಇರ್ತೀವಿ. ಮುಂದಿನ ಪೀಳಿಗೆನೂ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡೋದು ಒಳ್ಳೆಯದು. ಯಾಕೆಂದರೆ ರಾಜ್ಕುಮಾರ್ ಚಿತ್ರಗಳು, ಪ್ರತಿ ಚಿತ್ರಗಳು ಯುವಕರಿಗೆ, ಇನ್ನು ಮುಂದಿನ ಯುವಕರಿಗೂ ಒಂದು ಸ್ಫೂರ್ತಿ. ಕೆಲಸನೇ ಕಾಯಬೇಕಾಗಿಲ್ಲ, ನೇಗಿಲಿಡಿದು ಸಾಕು ಅನ್ನೋ ಒಂದು ಸಂದೇಶ ಆಗಲಿ, ನಾನು ಒಬ್ಬನೇ ಊಟ ಮಾಡೋದಲ್ಲ, 4 ಜನಕ್ಕೂ ಸೇರಿಸಿ ಅವರೂ ಊಟ ಮಾಡೋಕ್ಕೆ ದಾರಿ ಮಾಡಬೇಕು ಅನ್ನೋ ಸಂದೇಶಗಳಾಗಲಿ, ಆಮೇಲೆ ಒಟ್ಟು ಕುಟುಂಬ ಅಂದರೆ ಏನು ಅನ್ನೋ ಒಂದು ಅರ್ಥ ಸಾರುವಂಥ ಚಿತ್ರಗಳಾಗಲಿ, ಇವೆಲ್ಲ ಬಂದಿರೋದು ಬಾಂಡ್ ಚಿತ್ರಗಳಾಗಲಿ, ಇನ್ನೊಂದು ಚಿತ್ರಗಳಾಗಲಿ ರಾಜ್ಕುಮಾರ್ ಒಬ್ಬರ ಕೈಲೇ ಸಾಧ್ಯ ಅಂತ ನಾನು, ನಮ್ಮ ಸ್ನೇಹಿತರು, ಎಲ್ಲ ಸಾರ್ವಜನಿಕರು ನಾವೆಲ್ಲ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅವ್ರ ಚಿತ್ರಗಳು ಅದೇ ಥರ ಇದೆ. ಇಲ್ಲೇನು ಅತಿಶಯವಾಗಿ ಏನು ಮಾತಾಡೋಂಥ ಯಾವುದೇ ಇದಿಲ್ಲ. ಇದು ನಾವು ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ. ಜೈ ಭಾರತಾಂಬೆ, ಜೈ ಭುವನೇಶ್ವರಿ, ಜೈ ಡಾಕ್ಟರ್ ರಾಜ್ಕುಮಾರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.